ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಎರಡು ರೀತಿ ಪೇಡ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಧಾರವಾಡ ಪೇಡ ಮತ್ತು ಇನ್ನೊಂದು ದೂದ್ ಪೇಡ. ಹಾಲಿನ ಪುಡಿಯಿಂದ ಮಾಡ್ತಾ ಇರೋದು. ಅಂಗನವಾಡಿನಲ್ಲೆಲ್ಲ ಕೊಡ್ತಾರಲ್ಲ ನಂದಿನಿ ಹಾಲಿನ ಪೌಡರ್, ಅದರಲ್ಲಿ ಮಾಡ್ತಾ ಇದ್ದೀನಿ. ನೀವು ಹೊರಗಡೆ ಸಹ ನಂದಿನಿ ಹಾಲಿನ ಪೌಡರ್ನ ತೊಗೊಂಡು ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನಾನು ಹೇಳಿರೋ ಪ್ರೊಸೀಜರ್ನಲ್ಲೇ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಮಾಡೋದು ಸಹ ತುಂಬಾ ಸುಲಭ. ಹಾಗಿದ್ರೆ ಬನ್ನಿ ಪೇಡಗಳನ್ನ ಹೇಗೆ ಮಾಡೋದು ನೋಡೋಣ. ಪೇಡಾಗೆ ಮೊದಲು ಬೂರ ಸಕ್ಕರೆನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಪ್ಯಾನ್ಗೆ 1 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದೇ ಕಪ್ನಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡ ನಂತರ ಸಣ್ಣ ಊರಿನಲ್ಲಿ ಸಕ್ಕರೆನ ಕರಗಿಸ್ಕೋಬೇಕು. ಜಾಸ್ತಿ ಊರಿನಲ್ಲಿ ಇಟ್ಟರೆ ಸಕ್ಕರೆಗೆ ಸ್ವಲ್ಪ ನೀರು ಕಡಿಮೆ ಹಾಕಿರೋದ್ರಿಂದ ಸಕ್ಕರೆ ನೀಟಾಗಿ ಕರಗೋಕೆ ಮುಂಚೆ ಪಾಕ ಬಂದುಬಿಟ್ರೆ ಬೂರ ಸಕ್ಕರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಸಣ್ಣ ಊರಿನಲ್ಲಿ ಇಟ್ಕೊಂಡು ಸಕ್ಕರೆ ಕರಗಾದ ನಂತರ ಜಾಸ್ತಿ ಉರಿ ಮಾಡಿಕೊಂಡು ಪಾಕ ಮಾಡ್ಕೋಬೇಕು. ಇವಾಗ ಪಾಕ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ಬೋದು. ಈ ರೀತಿ ನೊರೆ ನೊರೆ ಥರ ಬಂದಾಗ ಗ್ಯಾಸ್ನ ಆಫ್ ಮಾಡಿ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ನಂತರನೂ ಕೈ ಬಿಡ್ದಲೇ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದರೆ ಇದು ಸಕ್ಕರೆ ಅರಳಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಸಕ್ಕರೆ ಗಟ್ಟಿ ಆಗ್ತಾ ಇದೆ. ಪಾಕ ಎಲ್ಲ ಡ್ರೈ ಆಗಿ ಸಕ್ಕರೆ ಎಲ್ಲ ಗಟ್ಟಿಯಾಗಿದೆ. ನೀವು ಬೇಕಿದ್ರೆ ಇದನ್ನು ಸ್ಮ್ಯಾಶರ್ ಸಹಾಯದಿಂದ ಹಾಗೆ ಉಜ್ಜಿ ಪುಡಿ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ 1 ರೌಂಡ್ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಜರಡಿ ಮಾಡ್ಕೋತಾ ಇದ್ದೀನಿ. ಜರಡಿ ಮಾಡ್ಕೊಂಡಾದ ನಂತರ ನೋಡ್ಬೋದು ಇಷ್ಟು ತರಿಯಾಗಿರೋ ಸಕ್ಕರೆ ಸಿಕ್ಕಿದೆ. ಇದನ್ನು ಬೇಕಿದ್ರೆ ಕಾಫಿ ಟೀ ಏನಕ್ಕಾದರೂ ಬಳಸ್ಕೋಬೋದು. ಇವಾಗ ಬೂರ ಸಕ್ಕರೆ ರೆಡಿ ಆಗಿದೆ. ನೀವು ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ಬೇಕಿದ್ರೆ ಅಂಗಡಿನಲ್ಲಿ ರೆಡಿ ಸಹ ಸಿಗುತ್ತೆ, ಅದನ್ನು ಬೇಕಾದರೆ ತೊಗೋಬೋದು. ಮತ್ತು ಧಾರವಾಡ ಪೇಡಕ್ಕೆ ಮಾಮೂಲಿ ಸಕ್ಕರೆಯಿಂದ ಪೌಡರ್ ಮಾಡಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬೂರ ಸಕ್ಕರೆನೇ ಬಳಸಬೇಕು. ನೆಕ್ಸ್ಟು ಪೇಡನ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು 2 ಕಪ್ಪು ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ನಂದಿನಿ ಹಾಲಿನ ಪುಡಿ, ಆ ಪೌಡರು. ಹಾಲಿನ ಪುಡಿನ ಹಾಕಿದ ನಂತರ ಕೈ ಬಿಡದಲೇ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಗ್ಯಾಸು ಫ್ಲೇಮು ಜಾಸ್ತಿ ಮಾಡ್ತು ಅಂತ ಅಂದರೆ ಹಾಲಿನ ಪೌಡರು ಸೀದೋಗಿಬಿಡುತ್ತೆ. ಆದ್ದರಿಂದ ಆದಷ್ಟು ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ನೀವು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ಬೋದು. ನಾವು ಮಿಕ್ಸ್ ಮಾಡೋದನ್ನ ಸ್ವಲ್ಪ ಗ್ಯಾಪ್ ಕೊಡ್ತು ಅಂದರೆ ಹಾಲು ಪೌಡ್ರು ಸೀದೋಗಿಬಿಡುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಕೈ ಬಿಡದಲ್ಲೇ ಆದಷ್ಟು ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಫುಲ್ಲು ಕಲರ್ ಚೇಂಜ್ ಆಗಿದೆ. ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 2 ಕಪ್ ಹಾಲು ಪೌಡರ್ಗೆ 100 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ಜಾಸ್ತಿ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಯಾಕಂದರೆ ನಾವು ನೆಕ್ಸ್ಟು ಬೂರ ಸಕ್ಕರೆ ಸಹ ಆ್ಯಡ್ ಮಾಡೋದ್ರಿಂದ ತೆಳು ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಗಟ್ಟಿಯಾಗೆ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 100 ml ನಾನು ತೊಗೊಂಡಿರೋ ಕಪ್ ಅಳತೆಗೆ ತೊಗೊಂಡಿದ್ದೆ. ನೀವು ಯಾವ ಕಪ್ ತೊಗೋತೀರಾ ಅನ್ನೋದ್ರ ಮೇಲೆ ಹಾಲು ಇಡ್ಸ್ಕೊಳ್ಳೋದು ಗೊತ್ತಾಗುತ್ತೆ. ಆದ್ದರಿಂದ ನೀವು ಯಾವ ಕಪ್ನಲ್ಲಾದರೂ ಅಳತೆ ತೊಗೊಳ್ಳಿ ಹಾಲು ಪೌಡ್ರು. ಕೊನೆಯಲ್ಲಿ ಹಾಲು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಇದು ಅಂತ. ಇದು ಸಹ ಇವಾಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಬೌಲ್ನಲ್ಲಿ ಹಾಕಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇವಾಗ ನಾವು ಮಾಡ್ಕೊಂಡಿರೋ ಮಿಶ್ರಣ ತಣ್ಣಗಾಗಿದೆ. ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಸ್ಪೂನ್ನ ಸಹಾಯದಿಂದನಾದರೂ ಮಾಡ್ಕೋಬೋದು, ಹಾಗೆ ಕೈನಲ್ಲಿ ಸಹ ಮಾಡ್ಕೋಬೋದು. ನಂತರ ಇದಕ್ಕೆ ಬೂರ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3/4 ಕಪ್ಪಷ್ಟು ತೊಗೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಉಳಿಸಿ ಹಾಕ್ಕೊಂಡಿದ್ದೀನಿ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಸಕ್ಕರೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೋಬೋದು. ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ 1 ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇವಾಗ ನೋಡ್ಬೋದು ರೆಡಿಯಾಗಿದೆ. ಇವಾಗ ಸ್ವಲ್ಪನೇ ತೊಗೊಂಡು ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೋಬೋದು. ಸರ್ಕಲ್ ಬೇಕು ಅಂದರೆ ರೌಂಡ್ಗೆ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಸಿಲಿಂಡರ್ ಆಕಾರದಲ್ಲಿ ಬೇಕಾದರೆ ಮಾಡ್ಕೋಬೋದು. ಹಾಗೆ ಉಂಡೆಗಳನ್ನ ಮಾಡಿಕೊಂಡು ಬೂರ ಸಕ್ಕರೆನಲ್ಲಿ ಡಿಪ್ ಮಾಡಿದ್ರೆ ಧಾರವಾಡ ಪೇಡಗಳು ರೆಡಿ ಆಗುತ್ತೆ. ಹಾಗೆ ನಿಮಗೆ ಅಳತೆ ಗೊತ್ತಾಗ್ದಿರ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ಏನಾದರೂ ಇದು ಮಿಶ್ರಣ ತೆಳು ಆದರೆ ಇನ್ನೊಂದು ಸ್ವಲ್ಪ ಹಾಲು ಪೌಡ್ರನ್ನ ಇದೇ ರೀತಿ ಬ್ರೌನ್ ಕಲರ್ ಬರೋ ತನಕ ಹುರಿದು ಹಾಕ್ಕೊಳ್ಳಿ. ಇಲ್ಲ ಎಕ್ಸ್ಟ್ರಾ ಹಾಲು ಪೌಡರ್ ಇಲ್ಲ ಅಂದರೆ
ಫ್ರಿಜ್ನಲ್ಲಿ ಒಂದು 10ರಿಂದ 15 ನಿಮಿಷ ಇಟ್ಟರೆ ಅದೇ ಗಟ್ಟಿಯಾಗುತ್ತೆ. ಖಂಡಿತ ನಾನು ಹೇಳಿರೋ ರೀತಿಯಲ್ಲೇ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಧಾರವಾಡ ಪೇಡಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಆವಾಗಲೇ ಹೇಳ್ದಾಗೆ ಹಾಲಿನ ಪೌಡರಿಂದ ದೂದ್ ಪೇಡನ ಮಾಡ್ತಾಯಿದ್ದೀನಿ. ನಾನು ಪ್ಯಾನ್ಗೆ ಮೊದಲು 2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿಯಾದ ನಂತರ ಅದಕ್ಕೆ 2 ಕಪ್ ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಸ್ವಲ್ಪ ಹಾಲು ಪುಡಿನ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಉರಿ ಮಾಡಿಕೊಂಡ್ರೆ ಹಾಲು ಪೌಡ್ರು ಸೀದ್ ಬಿಡುತ್ತೆ. ಅದರಿಂದ ತುಂಬ ಸಣ್ಣ ಉರಿನಲ್ಲಿ ಹಾಲು ಪೌಡ್ರನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲು ಹಾಕಿದ ನಂತರ ಮತ್ತೆ ಹಾಲು ಪೌಡ್ರು ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಕಪ್ ಹಾಲಿನ ಪುಡಿಗೆ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋದ್ರಿಂದ ತುಪ್ಪ ಸ್ವಲ್ಪನೇ ಆದರೆ ಸಾಕಾಗುತ್ತೆ, ಏಕೆಂದರೆ ಅದು ತಳ ಹಿಡಿಯೋದಿಲ್ಲ. ಸ್ಟೀಲ್ ಪಾತ್ರೆಯಲ್ಲಿ ಏನಾದರೂ ಮಾಡ್ಕೋತಾ ಇದ್ದರೆ ಮಧ್ಯ ಮಧ್ಯ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದು ತಳ ಹಿಡಿತಾ ಇರುತ್ತೆ. ಇವಾಗ ನಾನು ಒಂದು 3-4 ನಿಮಿಷದಿಂದ ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದೆ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಹೊಂದ್ಕೊಂಡಿದೆ. ಕೊನೆಯಲ್ಲಿ 1 ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಹಾಗೆ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ. ಪೇಡ ಎಲ್ಲ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಂತರ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಅಷ್ಟು ದಪ್ಪ ಪೇಡದ ಮಿಶ್ರಣ ತಗೊಂಡು ಕೈನಲ್ಲೇ ಉಂಡೆನ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಥರ ಶೇಪ್ ಬರುತ್ತೆ. ನೀವು ಹೀಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಹಚ್ಚಿದೆ ಅಂದರೆ ಹಚ್ಚಿನಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಯಾವುದಾದ್ರೂ ಶೇಪ್ಸ್ ಆದರೂ ಮಾಡ್ಕೋಬೋದು. ನಾನು ಇವಾಗೆಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಗಾರ್ನಿಷ್ಗೆ ಅಂತ ಗೋಡಂಬಿನ ಇಟ್ಕೋತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಇಟ್ಕೋಬೋದು. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.